ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಮ್ಯಾಂಗ್ಳೂರ್ ಕಡಿ ಸ್ವೀಟ್ಸ್. ಈ ಸ್ವೀಟ್ಸ್ ತುಂಬಾ ರುಚಿಯಾಗಿರುತ್ತೆ. ಈಗ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಿರುವ ಸಾಮಗ್ರಿಯನ್ನು ನೋಡೋಣ. ಕಡಲೆ ಹಿಟ್ಟು 1 ಕಪ್ಪು, ಸಕ್ಕರೆ 1 ಕಪ್ಪು, ತುಪ್ಪ ಅರ್ಧ ಕಪ್ಪು, ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನ್. ಬಾಣಲೆಗೆ ಅರ್ಧ ಕಪ್ಪಿನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ನಾನು ಇಟ್ಟಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಕಡಲೆ ಹಿಟ್ಟನ್ನು ಹಾಕಿದ ನಂತರ ಹೀಗೇ ಮಿಕ್ಸ್ ಮಾಡ್ತಾ ಇರಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಪುನಃ ತುಪ್ಪ ಹಾಕ್ತಾ ಇದ್ದೇನೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿದರೆ ಇದು ತಳ ಹಿಡಿಯುತ್ತೆ. ತುಪ್ಪ ಹೀಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಕಡಲೆ ಹಿಟ್ಟಿನ ಪರಿಮಳ ಬರುವವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಸ್ವೀಟ್ಸು ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ. ಈಗ ಕಡಲೆ ಹಿಟ್ಟಿಂದ ಪರಿಮಳ ಬರ್ತಾ ಉಂಟು. ಅದಕ್ಕೆ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಗ್ಯಾಸನ್ನು ಆಫ್ ಮಾಡಿದ ನಂತರ ಕೂಡ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಸಕ್ಕರೆ ಹಾಕ್ತಾ ಇದ್ದೇನೆ ಪಾಕಕ್ಕೆ. ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. 1 ಎಳೆ ಪಾಕ ಬರುವವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ಈಗ ಸ್ವಲ್ಪ ಕಲ್ಲರ್ ಹಾಕ್ತಾ ಇದ್ದೇನೆ. ಕಲ್ಲರ್ ನಿಮಗೆ ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು. ಈಗ ನೋಡಿ ಸ್ವಲ್ಪ ಪಾಕ ಬಂದಿದೆ. ನಾನಿಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೇನೆ ಪಾಕ ಬಂದಿದೆ ಇಲ್ವಾ ಅಂತ. ನೋಡಿ ತೋರಿಸ್ತಾ ಇದ್ದೇನೆ. ಹೀಗೇ 1 ಎಳೆ ಬರಬೇಕು. ಈಗ ಬರ್ತಾ ಇಲ್ಲ. ಈಗ ಪಾಕ ಇನ್ನೂ ಕೂಡ ಕುದಿಬೇಕು. ಸ್ವಲ್ಪ ಹೊತ್ತಿನ ನಂತರ ಈಗ ನಾನು ಪುನಃ ಚೆಕ್ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ನೋಡಿ ಪಾಕ ಬರ್ತಾ ಉಂಟು. ಈಗ ಪಾಕ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡೋಣ. ಈಗ ಕಡಲೆ ಹಿಟ್ಟು ತಣ್ಣಗಾಗಿದೆ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇದಕ್ಕೆ ಇನ್ನೂ ಪಾಕವನ್ನು ಹಾಕ್ಕೊಳ್ಬೇಕು. ಕಡಲೆ ಹಿಟ್ಟನ್ನು ಬಿಸಿಯಲ್ಲಿ ಹಾಗೆಯೇ ಬಿಟ್ಟರೆ ಅದು ತಳ ಹಿಡಿಯುತ್ತೆ. ಅದಕ್ಕಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಸಕ್ಕರೆ ಪಾಕವನ್ನು ಹಾಕ್ತಾ ಇದ್ದೇನೆ. ಸಕ್ಕರೆ ಪಾಕವನ್ನು ಹಾಕ್ಕೊಳ್ಳುವಾಗ ಒಮ್ಮೆಲೇ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಹೀಗೇ ಮಿಕ್ಸ್ ಮಾಡಿದರೆ ಆಯಿತು. ಈಗ ಪುನಃ ಸಕ್ಕರೆ ಪಾಕವನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡುವಾಗ ಗ್ಯಾಸ್ ಆನ್ ಮಾಡುವ ಅಗತ್ಯವಿಲ್ಲ. ಗ್ಯಾಸ್ ಆಫ್ ಮಾಡಿಯೇ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಕಡಲೆ ಹಿಟ್ಟನ್ನು ನಾವು ಆಗಲೇ ರೆಡಿ ಮಾಡಿದ್ದೇವೆ, ಹಾಗೆಯೇ ಪಾಕವನ್ನು ಕೂಡ ರೆಡಿ ಮಾಡಿದ್ದೇವೆ. ಎರಡನ್ನು ರೆಡಿ ಮಾಡಿದ ನಂತರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಉಳಿದ ಪಾಕವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಹೀಗೇ ಬಂದರೆ ಆಯಿತು. ದಪ್ಪ ಏನು ಬರಬೇಕಂತ ಇಲ್ಲ. ಹೀಗೇ ನೋಡಿ ತೋರಿಸ್ತಾ ಇದ್ದೇನೆ ನಾನು. ಹೀಗೇ ಬಂದರೆ ಆಯಿತು. ಈಗ ಒಂದು ಸ್ವೀಟ್ ಪಾತ್ರೆಗೆ ನಾನು ತುಪ್ಪ ಹಚ್ಚಿ ಇಟ್ಟಿದ್ದೇನೆ. ಅದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಳ್ಳುವಾಗ ಹೀಗೇ ಎಲ್ಲ ಕಡೆಗೂ ಹಾಕ್ಕೊಂಡ್ರೆ ಆಯಿತು. ಇದು ತಣ್ಣಗಾದ ನಂತರ ನಾವಿದನ್ನು ಕಟ್ ಮಾಡಿಕೊಳ್ಬೇಕು. ತಣ್ಣಗಾಗಿ ಸೆಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ನಂತರ ಇದನ್ನು ಕಟ್ ಮಾಡಿದರೆ ಆಯಿತು. ಇದನ್ನೀಗ ತಣ್ಣಗಾಗಲು ಬಿಡೋಣ. ಈಗ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೇ ಕಟ್ ಮಾಡಿದರೆ ಆಯಿತು. ನಿಮ್ಮ ಹತ್ರ ಸ್ವೀಟ್ ಟ್ರೇ ಇಲ್ಲದಿದ್ದರೆ ಪ್ಲೇಟಲ್ಲಿ ಕೂಡ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು. ಹಾಕ್ಕೊಳ್ಳುವಾಗ ದಪ್ಪನೇ ಹಾಕ್ಕೊಳ್ಳೋದು ಬೇಡ, ತೆಳುವಾಗಿ ಹಾಕ್ಕೊಂಡ್ರೆ ಆಯಿತು. 1 ಕಪ್ಪು ಕಡಲೆ ಹಿಟ್ಟಿನಲ್ಲಿ 16 ಸ್ವೀಟ್ಸ್ ಆಗಿದೆ. ಈಗ ನಾನು ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ಒಮ್ಮೆ ಈ ಸ್ವೀಟ್ಸನ್ನು ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗ್ಬೋದು. ಮ್ಯಾಂಗ್ಳೂರ್ ಕಡಿ ಸ್ವೀಟ್ಸ್ ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.